ಎಕ್ಸಾಕ್ಟ್ಲಿ ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಾತು. ಏಕರೂಪ ನಾಗರಿಕ ಸಂಹಿತೆ ಪರ ರಾಷ್ಟ್ರೀಯ ಬಿಜೆಪಿ ಜೈ ಅಂತ ಇರೋದು. ಬಿಜೆಪಿ ಏಕರೂಪ ನಾಗರಿಕ ಸಂಹಿತೆ ಪರ ಇದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ಯುಸಿಸಿ ಧರ್ಮದೊಂದಿಗೆ ಬೆಸೆದಿರುವುದು ದುರಾದೃಷ್ಟಕರ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. चाहते हैं और अब यूनिफॉर्म सिविल कोड, वन नेशन वन लॉ, ये ऐसा मुद्दा है अमित शाह जी, जब भी हम कोई हमारे नेटवर्क पे इस पर बात करते हैं हर बार मिनटों के अंदर ये सब्जेक्ट ट्रेंड करता है, यानी कि बहुत मास सपोर्ट है. आप इधर ही हमारे ऑडियंस को पूछ ले, यूनिफॉर्म सिविल कोड के लिए टाइडल वेव ऑफ सपोर्ट है. अगर आप पंथ निरपेक्ष देश की कल्पना चाहते हैं, पंथ निरपेक्ष राज्य की कल्पना चाहते हैं, तो धर्म के आधार पर कानून कैसे हो सकता है? धर्म के आधार पर कानून नहीं हो सकते. इस देश में एक कानून होना बहुत जरूरी है जी. और उत्तराखंड सरकार को मैं बधाई देना चाहता हूं. भारतीय जनता पार्टी की उत्तराखंड सरकार ने इसके लिए सुप्रीम कोर्ट की निवर्तमान न्यायाधीश के अध्यक्षता में एक कमेटी बनाई. लगभग 780 पन्नों की रिपोर्ट आई है. इसमें 42 चैप्टर है और उसमें से एक बिल बनाकर उत्तराखंड सरकार ने, उत्तराखंड की असेंबली ने इसको पारित किया है, जो भारत सरकार में स्वीकृति के लिए आया है. कुछ ही दिनों में इसको हम स्वीकार भी कर लेंगे और उत्तराखंड ऐसा राज्य होगा देश में जहां सबसे पहले यूसीसी लागू हो जाएगा. यूनिफॉर्म सिविल कोड बहुत बड़ा सोशल रिफॉर्म है. हम डेमोक्रेटिक कंट्री है, लोकतांत्रिक देश है. इस देश में हर चीज पर बहस होनी चाहिए. ये जो यूसीसी का बिल उत्तराखंड सरकार ने कानून पारित किया है जी, उस कानून की सोशल स्क्रूटिनी होनी चाहिए, इस कानून की लीगल स्क्रूटिनी होनी चाहिए और इस पर व्यापक बहस भी देश भर में होनी चाहिए. सभी दलों में भी होनी चाहिए, सभी धर्मों के मुखियाओं के बीच में भी होनी चाहिए. परंतु मैं निश्चित रूप से देश की जनता को यह कहना चाहता हूं कि भारतीय जनता पार्टी मानती है कि कश्मीर से कन्याकुमारी और कामाख्या से द्वारिका तक इतने बड़े देश के हर चप्पे चप्पे पर यूनिफॉर्म सिविल कोड होना चाहिए और ये देश एक कानून से चले. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶ್ರೀಲಕ್ಷ್ಮಿ, ಒಂದು ಪ್ರಶ್ನೆ ಇತ್ತು, ಸಿಎಎ ಜಾರಿ ಆಗುತ್ತೆ, ಬಟ್ ಯಾವಾಗ? ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಅದನ್ನ ಜಾರಿ ಮಾಡಿ ಪ್ರಮುಖ ಅಸ್ತ್ರ ಮಾಡ್ಕೊಳ್ಳುತ್ತಾ ಬಿಜೆಪಿ ಅನ್ನುವಂತಹ ವಿಚಾರ ಇತ್ತು. ಅದು ಕನ್ಫರ್ಮ್ ಆಗಿದೆ ರಿಪಬ್ಲಿಕ್ ಸಮ್ಮಿಟ್ ಮೂಲಕ. ಏನ್ ಹೇಳ್ತೀರಿ? ಓಕೆ ಶ್ರುತಿ, ಇವತ್ತು ಅಮಿತ್ ಶಾ ಅವರು ಈ ಚುನಾವಣೆಯ ಅತಿ ದೊಡ್ಡ ಇಶ್ಯೂವನ್ನು ಅನೌನ್ಸ್ ಮಾಡಿದ್ದಾರೆ. ಅದು ರಿಪಬ್ಲಿಕ್ ಸಮಿಟ್ನಲ್ಲಿ ಬಹಳ ದೊಡ್ಡ ವಿಚಾರ. ಅದು ಈ ಚುನಾವಣೆಯಲ್ಲಿ ಚರ್ಚಿತವಾಗಬಹುದಾದಂತಹ ಅತಿ ದೊಡ್ಡ ವಿಚಾರ. ಸಿಎಎ ಕಾನೂನನ್ನು ನಾವು ಚುನಾವಣೆಗೆ ಮೊದಲೇನೆ ಲಾಗು ಮಾಡ್ತೀವಿ, ಜಾರಿಗೆ ತಂದೆ ತರ್ತೀವಿ ಅಂತ ಬಹಳ ಸ್ಪಷ್ಟವಾದ ನುಡಿಗಳಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಅದನ್ನು ಯಾರೂ ತಡೆಯೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ರಿಪಬ್ಲಿಕ್ ಸಮಿಟ್ ಅಲ್ಲಿ ಅಮಿತ್ ಶಾ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಈ ಹಿಂದೂ ಕೂಡ ನಾನು 10 ಸಾರಿ ಹೇಳಿದ್ದೀನಿ, ಇದನ್ನ ಚುನಾವಣೆಗೆ ಮೊದಲೇ ನಾವು ಜಾರಿಗೆ ತರುತ್ತೇವೆ ಸಿಎಎನ್ನ. ಅದು ಈ ದೇಶದ ಕಾನೂನು, ಈ ನೆಲದ ಕಾನೂನು, ಈ ದೇಶದ ಜನರಿಗೆ ಅಥವಾ ಹೊರಗಿನಿಂದ ಬರುವ ಭಾರತೀಯರಿಗೆ ನ್ಯಾಯ ಸಿಗಬೇಕಾದನ್ನ ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಈ ದೇಶದ ಕಾನೂನು, ಅದನ್ನ ಜಾರಿಗೆ ತಂದೇ ತರ್ತೀವಿ ಅಂತ ಸ್ಪಷ್ಟವಾದ ನುಡಿಗಳಲ್ಲಿ ಅಮಿತ್ ಶಾ ಹೇಳಿರ್ತಕ್ಕಂಥದ್ದು. ಬಹುಶಃ ಈ ಚುನಾವಣೆಯ ಲೋಕಸಭಾ ಚುನಾವಣೆ 2024ರ ಒಂದು ಅತಿ ದೊಡ್ಡ ಅಜೆಂಡಾ ಸೆಟ್ ಮಾಡಿದ ಹಾಗೆ ಆಗತ್ತೆ ಅಂತ ಅನ್ಸುತ್ತೆ. ಬಹಳ ಸ್ಪಷ್ಟವಾದ ನುಡಿಗಳಲ್ಲಿ ಅಮಿತ್ ಶಾ ಸಿಎಎ ಕುರಿತಾಗಿ ಹೇಳಿದ್ದಾರೆ. ಇದು ಒಂದು. ಎರಡನೇದಾಗಿ ಯುಸಿಸಿ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಅರ್ಣಬ್ ಗೋಸ್ವಾಮಿ ಅವರು ಕೇಳಿದ್ರು. ಸೊ ಯುಸಿಸಿನ ಏನು ಮಾಡ್ತೀರಿ ಅಂತ. ಯುಸಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಜನತೆಯ ಮುಂದಿಡ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬಿಜೆಪಿಯ ಕಾನೂನಲ್ಲ, ಬಿಜೆಪಿ ತರ ಹೊರಟಿರುವಂಥದ್ದಲ್ಲ, ಅದು ಸಂವಿಧಾನದ ನಿರ್ದೇಶನ ತತ್ವ. ಅದು ಸಂವಿಧಾನದಲ್ಲೇ ಇರ್ತಕ್ಕಂಥದ್ದನ್ನು ನಾವು ಜಾರಿ ಮಾಡೋಕೆ ಹೊರಟಿದ್ದೀವಿ ಅಷ್ಟೇ, ಅದು ಜನರ ಜೊತೆ ಚರ್ಚೆ ಆಗಬೇಕು ಅನ್ನೋಂಥದ್ದನ್ನು ಹೇಳಿದ್ದಾರೆ. ಉತ್ತರಾಖಂಡದಲ್ಲಿ ಬಿಜೆಪಿ ಸರ್ಕಾರ ಆಲ್ರೆಡಿ ಅದನ್ನು ಜಾರಿ ಮಾಡಿದೆ ಅಂತ ಉತ್ತರಾಖಂಡ ಸರ್ಕಾರಕ್ಕೆ ಶುಭಾಶಯ ತಿಳಿಸಿದ್ರು. ಜೊತೆಗೆ ಅದು ಯುಸಿಸಿಯನ್ನು ಕೂಡ ಜಾರಿಗೆ ತಂದೆ ತರ್ತೇವೆ ಮುಂದೆ ಅಂತ ಸಂವಿಧಾನನೇ ಅದನ್ನು ಹೇಳಿರೋದ್ರಿಂದ ಅದನ್ನು ಜಾರಿಗೆ ತಂದೆ ತರ್ತೇವೆ ಅನ್ನೋಂಥದ್ದನ್ನು ಅಮಿತ್ ಶಾ ಬಹಳ ಸ್ಪಷ್ಟ ನುಡಿಗಳಲ್ಲಿ ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಬಹಳ ಸ್ಪಷ್ಟವಾದ ಸಂದೇಶವನ್ನು ಇಡೀ ಭಾರತಕ್ಕೆ ಇವತ್ತು ಅಮಿತ್ ಶಾ ರಿಪಬ್ಲಿಕ್ ಸಮಿಟ್ ಮುಖಾಂತರ ತಲುಪಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ
ಕುಟುಂಬ ರಾಜಕಾರಣ ಮಾಡುವವರನ್ನ ತರಾಟೆಗೆ ತಗೊಂಡ್ರು. ಆಮೇಲೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ರೈಟ್. ಇನ್ನು ಸಂದೇಶ್ ಖಾಲಿ ಮನಸ್ಸು ಕಲಕುವಂಥ ಘಟನೆ, ಇಡೀ ದೇಶ ತಲೆ ತೆಗೆಸುವಂಥ ಘಟನೆ ಅನ್ನುವಂಥ ವಿಚಾರನ ಹೇಳಿದ್ರು. ಅಷ್ಟೇ ಅಲ್ಲ, ಟುಕಡೆ ಗ್ಯಾಂಗ್ ಏನಿದೆ ದೇಶ ಒಡೆಯುವವರ ವಿಚಾರದಲ್ಲಿ ನಾವು ನೆನಪು ಮಾಡ್ಕೊಳ್ಬೋದು. ಹಿಂದೆ ಡಿ ಕೆ ಸುರೇಶ್ ಕೂಡ ಹೇಳಿದರು, ಇಲ್ಲಿ ಬೇರೆ ರಾಜ್ಯ ಬೇಕು, ಬೇರೆ ದೇಶ ಬೇಕು. ಹೀಗೆ ಸಾಕಷ್ಟು ತಮಿಳುನಾಡಿನಲ್ಲೂ ಅನೇಕ ಮುಖಂಡರುಗಳು ಇಂಥದ್ದನ್ನು ಮಾತನಾಡ್ತಾರೆ. ಈ ಟುಕಡೆ ಗ್ಯಾಂಗ್ ವಿಚಾರವಾಗಿ ಕೇಳಿದಂಥ ಪ್ರಶ್ನೆಗೆ ದೇಶ ವಿಭಜನೆಯನ್ನು ಯಾವುದೇ ಕಾರಣಕ್ಕೂ ಭಾರತ ಒಪ್ಪೋದಿಲ್ಲ. ಈ ಉತ್ತರ ಭಾರತ, ದಕ್ಷಿಣ ಭಾರತ ಈ ರೀತಿಯ ವಿಭಜನೆಯನ್ನು ನಾನು ಖಂಡಿತ ಒಪ್ಪಲ್ಲ. ಅಖಂಡ ಭಾರತವೇ ಬಿಜೆಪಿಯ ಆದ್ಯತೆ ಅನ್ನುವಂಥದ್ದನ್ನು ಅಮಿತ್ ಶಾ ಹೇಳಿದ್ದಾರೆ.